ಇಲ್ವಲ್ಲ ಅಂತ. ಒಳ್ಳೇದು ಮಾಡಿರೋದು ಯಾರು ದ್ರೋಹ ಮಾಡಿದ ಸುಮ್ಮನೆ ಕೇಳಿದೆ ನಾನು ಕ್ಯೂರಿಯಾಸಿಟಿಗೆ ಅಷ್ಟೆಲ್ಲ ಅಂತ. ಏನು ಇದನ್ನೆಲ್ಲ ಬಿಸಿಬೇಳೆ ಸರಿ ಚೆನ್ನಾಗಿ ಅಡುಗೆ ಮಾಡ್ತೀರಾ? ಘಮ ಘಮ ಬರ್ತಾಯಿದೆ. ಜಾಸ್ತಿ ಏನು ಬರೋಲ್ಲ ವೆಸ್ಟರ್ನ್ ಫುಡ್ಡು ಪಿಜ್ಜಾ ಬರ್ಗರೆಲ್ಲ ಅಷ್ಟು ಬರೋಲ್ಲ. ನಮ್ಮ ಕಡೆದು ಪಲಾವು, ಬಿಸಿಬೇಳೆ ಬಾತು, ಪೊಂಗಲು, ಆಮೇಲೆ ಸ್ವೀಟಲ್ಲಿ ಹಲ್ವಾ, ಖೀರು, ಶಾವಿಗೆ ಪಾಯಸ ಎಲ್ಲ ಬರುತ್ತೆ. ಓಹೋ ಸಾಕು ನಿಮ್ಗೆ ಇಷ್ಟು ಲಿಸ್ಟ್ ತುಂಬ ದೊಡ್ಡದಾಗಿದೆ, ನಿಮ್ಗೆ ಇಷ್ಟೆಲ್ಲ ಬರುತ್ತೆ ಅಂದಾಗ ನನಗೇನು ಚಿಂತೆನೇ ಇಲ್ಲ. ಫಸ್ಟ್ ನಾನು ಇದನ್ನೇ ಟೇಸ್ಟ್ ಮಾಡ್ತೀನಿ ಅಂತೆಲ್ಲ ಹೇಳಿ ಬಿಸಿ ಇರೋದು ಸ್ಪೂನ್ ತೊಗೊಂಬಂದು ತಿಂದುಬಿಟ್ಟು ಬಾಯೆಲ್ಲ ಸುಟ್ಟೋಗ್ಬಿಡುತ್ತೆ. ಎಲ್ರಿ ನೋಡ್ಕೊಂಡು ತಿನ್ಬೇಕಿಲ್ವಾ ಅಂತ ನೋಡ್ಕೊತಾರೆ. ಒಳ್ಳೆ ಮಕ್ಕಳು ಥರ ಆಡ್ತಾವೆ. ನೋಡ್ಕೊಂಡು ತಿನ್ನೋದೆಲ್ಲ ಆರಿಸ್ಕೊಂಡು ತಿನ್ನಬೇಕು. ಸ್ಟವ್ ಮೇಲೆ ಇದ್ದರೆ ಬಿಸಿನೇ ಇರುತ್ತೆ ಅಂತೆಲ್ಲ ಹೇಳಿ ಸ್ವಲ್ಪ ನೀರು ತೊಗೊಂಬಂದು ನೀರು ಕೊಟ್ಟರೆ ಫುಲ್ ಸುಡ್ತಾ ಇದೆ. ಫುಲ್ ನೀರು ಕುಡಿ ಅಂತ ನೀರು ಕುಡಿದ. ಕೈ ಹಿಡ್ಕೊಂಡು ಹಿಡ್ಕೊಂಡು ನೀರು ಕುಡಿದ. ಆದ್ರೂ ಪವಿತ್ರ ಆಗ್ತಾಯಿಲ್ಲ ಸಖತ್ ಉರಿತಾ ಇದೆ ಅಂತೆಲ್ಲ ಬರ್ಫಿಂದ ಫ್ರೀಝರಿಂದ ಬರ್ಫ್ ತಂದು ಕೊಟ್ಟ ಮೇಲೆ ದೇವ್ ಸರ್ ಅಂತೆಲ್ಲ ಹೇಳಿ ಕಣ್ಣು ಅದೊಂದು ಐ ಆಮ್ ಓಕೆ ಅಂತೆಲ್ಲ ಹೇಳಿದೆ. ಚೆನ್ನಾಗಿದ್ದೀರಿ ಇದೆ ಅಂತೆಲ್ಲ ಹೇಳಿದಾಗ ನೀವು ಯಾಕಮ್ಮ ಫೈಲ್ ಕೊಟ್ಟು ಅಂತೆಲ್ಲ ಹೇಳಿ ರಜತ್ ನನ್ನ ಡ್ರೀಮ್ ಫ್ಯೂಚರೆಲ್ಲ ವೇಸ್ಟ್ ಮಾಡಿದ್ದು ಬೆಂಕಿ ಇಟ್ಬಿಟ್ಲು ಪವಿತ್ರ ಅವಳು ಅಂತ. ಈ ಕಡೆ ರಾಧಿಕಾ ಒಬ್ಬಳೇ ಅಳ್ತಾ ಇರ್ತಾರೆ. ನನ್ನ ಕಂಡ ಬೇರೆ ಜೊತೆ ಇರೋದು ನಾನು ನೋಡೋಕ್ಕಾಗ್ತಾ. ಪವಿತ್ರ ಅಳ್ತಾ ಇರ್ತಾ. ಅದೇ ಟೈಮಿಗೆ ರಾಧಿಕಾ ಅಳ್ತಾ ಇರ್ತಾ. ಪವಿತ್ರ ಬಂದು ಜ್ಯೂಸ್ ಕೊಡ್ತಾಳೆ. ನೋಡಿ ರಾಧಿಕಾ ಮೇಡಮ್ ಅಳೋದು ಬಿಟ್ಟು ಸುಮ್ಮನೆ ಆ ಕಡೆ ಮುಖ ಮಾಡಿ ನಿಂತಿರ್ತಾರೆ. ಮೇಡಮ್ ಏನಾದರೂ ಪ್ರಾಬ್ಲಮಾ ಅಂತೆಲ್ಲ ಕೇಳ್ತಾರೆ. ಅದು ನಿನಗೆ ಬೇಕಾಗದೇ ಇರೋ ವಿಷಯ ಅಂತೆಲ್ಲ ಹೇಳಿ ಬೈದು ಕಳಿಸ್ಬಿಡ್ತಾರೆ ಅಲ್ಲಿಂದ. ಮಾವ ನಿನಗೆ ಈ ಮನೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದಮೇಲೆ ಅದನ್ನು ನೀನು ಸ್ವಂತ ಮಾಡ್ಕೊಂಡು ಬೀಗೋದಲ್ಲ ಅಂತೆಲ್ಲ ಹೇಳ್ತಾ, ಹೇಗಿದ್ರು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತೆಲ್ಲ ಹೇಳಿ ರೆಸ್ಪಾನ್ಸಿಬಲ್ ಈಗ್ರೂ ಮಾಡೋ ಹಾಗಿಲ್ಲ ಅಂತೆಲ್ಲ ಹೇಳಿ ಅವರು ಅಷ್ಟು ಆಯ್ತಾ ಅಂತೆಲ್ಲ ಹೇಳಿದೆ. ಇಲ್ಲ ಮೇಡಮ್ ಅಂತೆಲ್ಲ ನಾನು ಯಾವ ಜವಾಬ್ದಾರಿ ಕಡೆಗಣಿಸಲ್ಲ ಅಂತ. ಏನಂದರೆ ದುಡ್ಡು ಪವಿತ್ರನೇ ಕೊಟ್ಟಿದ್ದಾಳ ಅಂತ ಗೊತ್ತಿರ್ತೈತಲ್ಲ ಅವರು ಮೇಡಮ್ಗೆ. ಸರಿ ನಾನೆಲ್ಲ ನೋಡ್ತೀನಿ ಅಂತೆಲ್ಲ ಹೇಳಿ ಅಲ್ಲಿದ್ದ ಮೇಡಮ್ ಅವರು ತುಂಬ ಬೇಜಾರಾಗಿದೆ. ಸೆಕ್ಯೂರಿಟಿಗಳು ಬಂದು ರಾತ್ರಿ ಯಾರೋ ಕಾಂಪೌಂಡ್ ಜಿಗಿದ ಇಲ್ಲೇ ನಿಂತು ಏನು ಮಾಡ್ತಾ ಇದ್ದೀನಿ, ಯಾರೋ ಬಂದರು ಅಂತ ಈಗ ಗೊತ್ತಾಗಲಿಲ್ಲ ಅಂದರೆ CCTV ಫುಟೇಜ್ ನಾನು ಈಗಲೇ ಕಾಂಪೌಂಡ್ ಹಾರಿದೆ ಈಗಲೇ ಗೊತ್ತಾಗಬೇಕು ಅಂತೆಲ್ಲ ಹೇಳ್ದಾಗ ಗೋ ಅಂತೆಲ್ಲ ಹೇಳಿ ಕಳಿಸಿದಾಗ ಇದೇ ಟೈಮಿಗೆ ಪವಿತ್ರ ಅವರಪ್ಪ ಫೋನ್ ಮಾಡಿ, ಅಲ್ಲಮ್ಮ ಆಪ್ರೇಷನ್ಗೆ ಎಷ್ಟಾಗುತ್ತೆ, ಎಷ್ಟು ದುಡ್ಡಿಲ್ಲ ನಮ್ಮ ಹತ್ರ ಏನು ಮಾತಾಡಿದೆ, ಏನಿಲ್ಲಪ್ಪ ಅದೇನು ಜಾಸ್ತಿ ಇಲ್ಲ ಅಂತೆಲ್ಲ ಹೇಳಿ, ಅದು ಏನಿಲ್ಲಪ್ಪ 1 ತಾಸು ಆಪ್ರೇಷನ್ಗೆ ಬರೀ 40,000 ಅಷ್ಟೇ ಅಂತೆಲ್ಲ ಹೇಳಿ ಪವಿತ್ರ ಆಳ್ತಾ ಇರ್ತಾರೆ. ಬರೀ 40,000 ಅಂತಪ್ಪ ಅಂತೆಲ್ಲ ಹೇಳಿದೆ. CCTV ಫುಟೇಜ್ ನೋಡಿದ್ರೆ ಯಾರು ಅಂತ ಗೊತ್ತಾಗುತ್ತೆ ಬಿಡ್ರಿ ಯಾಕಾರೆ ಅಂತೆಲ್ಲ ಹೇಳಿ ಅಕ್ಕ ಅವರಿಬ್ಬರು ಮಾತಾಡಿದೆ. ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಂಡೆ. ಹೋಗು ನಮ್ಮ ಅದೇ ಟೈಮಿಗೆ ಸೆಕ್ಯೂರಿಟಿ ಗಾರ್ಡ್ ಬಂದು ಇದು ತಂದು ಕೊಡ್ತಾನೆ. ಪೆನ್ ಡ್ರೈವ್ ತಂದು ಕೊಟ್ಟಾಗ ಹೋಗಿ ತೊಗೊಂಬಾ ಅಂತೆಲ್ಲ ಹೇಳಿದಾಗ ತೊಗೊಂಬಂದಾಗ ಪೆನ್ ಡ್ರೈವ್ ಹಾಕಿ ನೋಡ್ತಾರೆ ಮೇಡಮ್ ಅವರು. ನೋಡಿದಾಗ ಆವಾಗ ಪವಿತ್ರನೂ ಮತ್ತು ಅವರು ಭೇಟಿ ಆಗಿರೋದು ಮತ್ತು ಪವಿತ್ರ ಹೊಡೆದಿರೋದು ನೋಡಲ್ಲ ಅವರಿಬ್ಬರು ಭೇಟಿ ಆಗಿದ್ದು ಪವಿತ್ರನ ಕೈ ಹಿಡ್ಕೊಂಡು ಮಾತಾಡಿದ್ದು, ಆ ಕಡೆ ಬಿಲ್ಡಿಂಗು ಕಾರು ಅದು ಇದು ತೋರಿಸಿದ್ದು ಎಲ್ಲ ನೋಡ್ತಾರೆ. ಎಲ್ಲ ನೋಡಿ ಅವರು ಇವಳು ಇನ್ನೂ ಭೇಟಿ ಆಗ್ತಿದ್ದಾಳ ಅಂತೆಲ್ಲ ಹೇಳಿ ಬೇಜಾರಾಗ್ಬಿಡ್ತಾಳೆ. ಅಯ್ಯೋ ಶಿವನೇ ಅಂತ ಕಲ್ಲೆ ಏನ್ರಿ ಇವಳು ನೋಡ್ರಿ ಅಂತೆಲ್ಲ ಹೇಳಿ ಇವ್ರು ಕೆಟ್ಟದಾಗ ಮಾತಾಡ್ತಾರೆ. ಅಂತೆಲ್ಲ ಕೆಟ್ಟದಾಗ ಮಾತಾಡಿ ಲ್ಯಾಪ್ಟಾಪ್ ಬಂದ್ ಮಾಡಿಬಿಡುತ್ತೆ. ಇವ್ರು ಸುಮ್ಮನೆ ಅಪಾರ್ಥ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ. ಮಾತಾಡ್ಕೊಂಡು ಪವಿತ್ರ ಬಗ್ಗೆ ತಪ್ಪರ್ಥ ತಿಳ್ಕೊಂಡ್ಬಿಡ್ತಾರೆ ಅವರು ಮೇಡಮ್ ಅವರು. ಪವಿತ್ರ ಅಂತ ಆಲಿಸ್ತಾ ಇರ್ತಾರೆ. ಅವ್ರು ಆಡ್ತಾ ಸುಮ್ಮನೆ ಇರು ಗಲಾಟೆ ಮಾಡಬೇಡ ಅಂತೆಲ್ಲ ಹೇಳ್ತಾ ಅದಕ್ಕೆ ಅಂತೆಲ್ಲ ಯಾವಾಗ ಏನು ಮಾಡಬೇಕಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತೆಲ್ಲ ಅವರು ರಾಧಿಕಾ ಮೇಡಮ್ ಅವ್ರು ಹೇಳ್ತಾರೆ. ಆವತ್ತು ಅನ್ನ ಇದ್ದಕ್ಕಿದ್ದ ಎಲ್ಲೋ ಗಾಯಬಾಗ್ಬಿಟ್ರಲ್ಲ, ಆ ಸಂದರ್ಭದಲ್ಲಿ ಪವಿತ್ರ ಅಲ್ಲೇ ಇದ್ಲು. ನಾನು ನನ್ನ ಕಾರ ನೋಡಿದ್ದೆ ಅಂತೇಳಿ ನಾನು ಯಾಕೆ ಸುಳ್ಳು ಹೇಳಿ ಅಂತೆಲ್ಲ ಹೇಳ್ತಾ, ಹೌದ್ರಿ ಯಾಕಾರೆ ಅಂತೆಲ್ಲ ಹೇಳಿ ನಾನು ಕೂಡ ನನ್ನ ಕಣ್ಣಾರೆ ನೋಡಿದೆ ಅಂದ. ಈ ಕಡೆ ನಾನು ಆರಾಮಾದೆ ಕಬ್ಬಳಮ್ಮ ಕಾಪಾಡಂತ ಅವರಪ್ಪ ಬಂದ ಸುಮಂತ ಆಚೆ ಗೀಚೆ ಓಡಾಡ್ಬೇಡ ಅಂತ ಅವರಕ್ಕ ಬೈತಾ. ಯಾವುದು ಕಣ್ಣ ನಾನು ನಿನ್ನ ನೋಡ್ಬೇಕಂತ ಅನಿಸುತ್ತೆ, ನನ್ನ ವಿಚಾರ ಭಾವನಿಗೆ ಹೇಳಿದ್ದೆ ಅಂತ. ಭಾವ ಏನಂದರು ಅಂತ ಸುಮಂತ ಅವ್ರಿಗೆ ಜಗ್ಗಿ ಕೆಲಸ ಅವ್ರು ಬಿಸಿ ಇರ್ತಾರೆ ಅಂತೆಲ್ಲ ಹೇಳಿದ್ದೀನಿ ಅಂತೆಲ್ಲ ಹೇಳ್ತಾ ಸುಮ್ಮನೆ ನಿನ್ನ ಜೊತೆ ಪರ್ಸ್ನಲ್ಲಾಗಿ ಮಾತಾಡೋಕ್ಕಾಗ್ತಾಯಿಲ್ಲ ಅಂತೆಲ್ಲ ಹೇಳಿದ್ದೆ. ಅವಕ್ಕ ನನಗೂ ಭಾವನ ನೋಡಬೇಕಂತ ಆಸೆ ಆಗ್ತಾಯಿದೆ ಕಣೆ, ಬಾ ನೀನು ಅಂತಾರೆ. ಆದರೆ ಏನು ಮಾಡೋದು ಅಂತೆಲ್ಲ ಕಾಯಿಲೆ ಇಟ್ಕೊಂಡು ನಾನು ಎಲ್ಲಿಗೂ ಹೋಗಂಗಿಲ್ಲ ಅಂತೆಲ್ಲ ನೀನು ಹೆದರ್ಕೋಬೇಡ ಅಂತ ಅವ್ರ ಮಗಗೆ ಬುದ್ಧಿ ಮಾತು ಹೇಳಿ, ಏ ಸುಮಂತ ಸುಮ್ಮನೆ ಇರು, ಎಲ್ಲ ಹುಷಾರಾದ್ಮೇಲೆ ಹಳಿ ಎದ್ರು ಖುದ್ದಾಗಿ ಬಂದು
ನಮ್ಮನ್ನೇ ಕರ್ಕೊಂಡು ಹೋಗ್ತಾರೆ ಹೌದಾ ಅಂತೆಲ್ಲ ಹೇಳಿ ಸಮಾಧಾನ ಮಾಡ್ತಿರ್ತಾರೆ. ಈ ಕಡೆ ಇವರು ಅಳ್ತಾ ಇರ್ತಾರೆ. ರಾಧಿಕಾ ಅಳ್ತಾ ಇರ್ಬೇಕಾದ್ರೆ ಏನು ಮಾಡಲಿ ಏನಿಲ್ಲ ಅಂತ. ಅತ್ತೆ ನೀವೇ ನಮ್ಮ ಮದ್ವೆಗೆ ಒಂದು ಡೇಟ್ ಫಿಕ್ಸ್ ಮಾಡಿ ಅಂತೆ, ಸ್ವಲ್ಪ ಕಾಯಿ ಅಂತೆಲ್ಲ ಹೇಳಿ ರಾಧಿಕಾ ಮೇಡಮ್ ಅವ್ರು ಹೇಳ್ತಾರೆ. 20 ದಿವಸ ಆದಮೇಲೆ ಈ ಮನೆ ದೇವ್ ಎಲ್ಲದು ನಿಂದೆ ಅಂತೆಲ್ಲ ಹೇಳಿದಾಗ ಮಾತು ಕೊಟ್ಟಿರ್ತಾರೆ ಅವರು ಮೇಡಮ್ ಅವರು. ನನ್ನ ಮಗಳು ಗಂಡನ ಜೊತೆ ಸುಖವಾಗಿ ಬದುಕಬೇಕು ಅನ್ನೋದು ನನ್ನ 15 ವರ್ಷದ ಕನಸು. ಆ ಕನಸಿಗೆ ಇವತ್ತು ನೀವು ಜೀವ ಕೊಟ್ಟಿದ್ದೀರ ಅಂತ ಹೊಸ್ತಲೂ ಹೇಳ್ತಾ ಗೊಂದಲಕ್ಕೆ ಬೀಳ್ತಾರೆ ಅಂತೆಲ್ಲ ಹೇಳಿ ಅನುಮಾನ ಪಡ್ತಾನೆ. ಅವಳಿಂದ ಹುಡ್ಕೊಂಡು ಹೋಗ್ತಾನೆ, ಅದೆಲ್ಲ ಬೇಡ ಅಂತೆಲ್ಲ ಹೇಳಿ ಅದಕ್ಕೆ ಪವಿತ್ರ ಈ ಮನೆಯಿಂದ ಹೊರಗೆ ಹೋಗೋಕ್ಕೂ ಮುಂಚೆಗೆ ದೇವ್ ಮನಸ್ಸಿದ ಪರ್ಮನೆಂಟಾಗಿ ಹೋಗಬೇಕು, ಆ ರೀತಿ ಮಾಡ್ತೀನಿ ನಾನು ಅಂತ. ಹೌ ಇಸ್ ಪಾಸಿಬಲ್ ಅಂತೆಲ್ಲ ಹೇಳ್ತಾ ದೇವ್ ಆಲ್ರೆಡಿ ಅವಳನ್ನ ತುಂಬ ಟ್ರಸ್ಟ್ ಮಾಡ್ತಾ ಇದ್ದಾನಲ್ಲ ಅಂತೆಲ್ಲ ಹೇಳಿ ಈ ವಿಡಿಯೋ ಇದೆ ಅಲ್ಲ ಅಂತೆಲ್ಲ ಹೇಳಿ ಆಮೇಲೆ ಆ ಅಸ್ತ್ರದ ಮೊದಲನೇ ಹೆಜ್ಜೆ ನನ್ನ ಹತ್ರ ಇದೆ ಅಂತೆಲ್ಲ ಹೇಳಿ ಅವ್ರ ಮೇಡಮು ಇವಾಗ ಶುರು ಆಗ್ತಾ ಇದೆ ಅಂತೆಲ್ಲ ಹೇಳ್ತಾರೆ. ಈ ಕಡೆ ನೆಕ್ಸ್ಟ್ ಅದೇ ಟೈಮಿಗೆ ನವಮಿ ಅಣ್ಣ ಕಾಫಿ ಕುಡಿ ಅಂತ. ಬೇಡ ಬೇಡ ನವಮಿ ಅಂದ. ತಂಗಿ ಜೊತೆ ಒಂದು ಸಿಪ್ ಕೂಡ ಶೇರ್ ಮಾಡೋಕ್ಕಾಗಂಗಿಲ್ಲ. ಇಲ್ಲ ಆಗೋದಿಲ್ಲ, ಡಿಸಿಪ್ಲಿನ್ ಅಂದರೆ ಡಿಸಿಪ್ಲಿನ್ ಅಂತೆಲ್ಲ ಹೇಳಿ ನವಮಿ ಸೈಲೆಂಟ್ ಆಗೈತೆ. ಇಡು ಅದನ್ನ ಅಂತೆಲ್ಲ ಹೇಳಿ ದೇವ್ ಕಾಫಿ ವಾಪಸ್ ಇಟ್ಬಿಡ್ತಾ. ಈಗ ನವಮಿ ಕುಡಿಯೋಕೆ ಹೋಗ್ತಾ. ಏನು ಸರ್ ಒಂದೇ ಒಂದು ಸಿಪ್ ತಾನೇ ಕೇಳ್ತಾ, ಕುಡಿ ಅದರಲ್ಲಿ ಏನಿದೆ ನನ್ನ ಜೊತೆ